ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡಕತ್ತೀನಿ ನೋಡ್ರಿ, ಸ್ವೀಟ್ ಕಾರ್ನ್ದಿಂದ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ನಾನು ಸ್ವೀಟ್ ಕಾರ್ನ್ ತೊಗೊಂಡೇನ್ರಿ. ಈಗ ಮಳಿಗಂತೂ ಸ್ವೀಟ್ ಕಾರ್ನ್ ಮಾರ್ಕೆಟ್ನಾಗ ಭಾಳ ಅಂದ್ರೆ ಭಾಳ ಬರ್ತಾವೆ ನೋಡ್ರಿ, ಮತ್ತು ಚಲೋನೂ ಇರ್ತಾವ್ರಿ. ಯಾವಾಗಲೂ ನೀವು ಕುದಿಸ್ಕೊಂಡು ತಿನ್ನೋಕ್ಕಿಂತಲೂ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತೆ ನೋಡ್ರಿ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾವ್ರಿ. ಸ್ವೀಟ್ ಕಾರ್ನ್ ಮೇಲಿನ ಸಿಪ್ಪೆ ತೆಗೆದ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಚಾಕುಲೆ ಹಿಂಗೆ ಕಟ್ ಮಾಡ್ಕೊಡ್ರಿ. ಸ್ವಲ್ಪ ಬಿರುಸಿರ್ತೈತ್ರಿ, ಆದರೂ ಕಟ್ ಆಗ್ತೈತ್ರಿ. ಈ ರೀತಿ ಮೊದಲ ಕಟ್ ಮಾಡ್ಕೊಳಕ್ಕೆ ನಿಮಗೆ ಕಠಿಣ ಅನಿಸಿದ್ರೆ ಇದನ್ನು ಕುದಿಸಿಬಿಟ್ಟು ಆಮೇಲೆ ಕಟ್ ಮಾಡಿದ್ರು ನಡಿತೈತಿ ನೋಡ್ರಿ. ಈ ರೀತಿ 4 ಪೀಸ್ ಮಾಡ್ಕೊಂಡೇನಿ ನೋಡ್ರಿ. ಈಗ ಇವನ್ನ ಕುದಿಸ್ಕೋಬೇಕ್ರಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಒಳಗೆ ನೀರು ಹಾಕ್ಕೊಂಡಿದ್ದೆ ರೀ. ಸ್ವೀಟ್ ಕಾರ್ನ ಇದ್ರೊಳಗೆ ಹಾಕ್ಕೋಬೇಕು ನೋಡ್ರಿ. ಇವೇನು ಜಲ್ದಿನ ಕುದಿತಾವ್ರಿ ಫ್ರೆಂಡ್ಸ್. ಒಂದು 5-10 ನಿಮಿಷ ಕುದಿಸಿದ್ರೆ ಸಾಕ್ರಿ. ಭಾಳ ಅಂದ್ರೆ ಭಾಳ ಜಲ್ದಿ ಕುದಿತಾವೆ ನೋಡ್ರಿ. ಈ ರೀತಿ ಸ್ವೀಟ್ ಕಾರ್ನ್ ಇಟ್ಟು ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಸಾಕ್ರಿ. ಭಾಳ ಚಲೋ ಹೊತ್ತಿಗೆ ಕುದ್ದಿರ್ತಾವ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿ ಸ್ವೀಟ್ ಕಾರ್ನ್ ರೆಸಿಪಿಗಳದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲು ನೋಡ್ಕೋಬೋದು ರೀ. ನೋಡಿರಿ, ಈಗ ನಮ್ಮ ಸ್ವೀಟ್ ಕಾರ್ನ್ ಎಲ್ಲ ಕುದ್ದಾವ್ರಿ. ಅವ್ನು ತೆಗೆದಿಟ್ಟು ನಾ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟೆ ನೋಡ್ರಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೋಬೇಕ್ರಿ. ಬಟ್ರ್ ಹಾಕ್ಬೇಕು ನೋಡ್ರಿ. ಈ ಬೆಣ್ಣೆ ಎಲ್ಲ ಚಲೋ ತೆಂಗೆ ಕರಗಬೇಕ್ರಿ. ಎಲ್ಲ ಮೆಲ್ಟ್ ಆಗ್ಬೇಕ್ರಿ. ಯಾವಾಗಲೂ ಒಂದೇ ಥರ ತಿಂದರೆ ಬೇಜಾರಾಗ್ತೈತೆ ರೀ ಫ್ರೆಂಡ್ಸ್. ಅದಕ್ಕಾಗಿ ಹಿಂಗೆ ಬೇರೆ ಬೇರೆ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಇದಂತೂ ಭಾಳ ಟೇಸ್ಟ್ ಆಗಿತ್ತು ರೀ. ನಾನು ಫಸ್ಟ್ ಟೈಮ್ ಮಾಡಿದ್ನಿ. ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂದ್ರು ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈ ಬೆಣ್ಣೆ ಕರಗಿದ ನಂತರ ಸಣ್ಣಗೆ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕ್ಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ಜಾಸ್ತಿನ ಹಾಕ್ಬೇಕ್ರಿ, ಅಂದ್ರೆ ಟೇಸ್ಟ್ ಚಲೋ ಆಗ್ತೈತೆ ರೀ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೋಬೇಕು ನೋಡ್ರಿ. ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನಿ ನಾನು. ಖಾರ ನೋಡ್ಕೊಂಡು ಹಾಕ್ಕೊಡ್ರಿ. ಮಕ್ಕಳು ತಿನ್ನೋ ಇದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಡ್ರಿ. ಈಗ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೋಬೇಕು ನೋಡ್ರಿ. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೇನಿ ರೀ. ಒಂದು ಅರ್ಧ ಚಮಚ ಹಾಕೋರಿ ಸಾಕು. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೋಬೇಕ್ರಿ. ಒಂದು 2 ಚಮಚ ಅಷ್ಟೇ ಟೊಮೆಟೊ ಕೆಚಪ್ ಹಾಕ್ಕೊಡ್ರಿ. ಭಾಳ ಡಿಫ್ರೆಂಟ್ ಫ್ಲೇವರ್ ಇರ್ತೈತೆ ರೀ ಇದು. ಒಂದ್ಸಲ ಮಾಡಿರಿ, ಮಾಡಿ ತಿಂದಾಗ ಗುರ್ತಾಗ್ತೈತೆ ನೋಡ್ರಿ. ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದಕ್ಕೆ ಮ್ಯಾಗಿ ಮಸಾಲ ಹಾಕಾಕ್ತೀನಿ ನೋಡ್ರಿ. ನಾನು 1 ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕ್ಕೊಡ್ರಿ. ಮ್ಯಾಗಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚಲೋ ಕೊಡ್ತೈತೆ ರೀ.
ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿರಿ. ಭಾಳ ಹಾಕಕ್ಕೆ ಹೋಗ್ಬೇಡ್ರಿ ನೀರ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಕೊಡ್ರಿ. ಇದನ್ನು ಸ್ವಲ್ಪ ಕುದಿಯಾಕೆ ಬಿಡ್ಬೇಕ್ರಿ. ಕೂಡಲೇ ಇದು ಗಟ್ಟಿ ಆಗ್ತೈತ್ರಿ. ಒಂದು 2-3 ನಿಮಿಷ ಕುದಿಸ್ರಿ ಸಾಕು. ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಇನ್ಸ್ಟಂಟ್ ರೆಸಿಪಿಗಳು, ಸ್ನ್ಯಾಕ್ಸ್ ರೆಸಿಪಿಗಳು, ಫೆಸ್ಟಿವಲ್ ರೆಸಿಪಿಗಳು ಮತ್ತು ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ರೆಸಿಪಿಗಳು ಅದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಇದು ಯಾರಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಟ್ಟು ಕುದಿಯಾಕತ್ರ ಸಾಕ್ರಿ. ಈಗ ನಾವು ಕುದಿಸಿ ಇಟ್ಕೊಂಡಿದ್ದೀವಲ್ರಿ ಸ್ವೀಟ್ ಕಾರ್ನ, ಈಗ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಈ ಒಗ್ಗರಣೆಗೆ ಹಾಕಿಬಿಟ್ಟು ಚಲೋತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ನಮ್ಮ ಟೊಮೆಟೊ ಕೆಚಪ್ ಅದು ಇದಕ್ಕೆಲ್ಲ ಹತ್ಬೇಕು ನೋಡ್ರಿ. ಹಂಗೆ ಚಲೋತಂಗೆ ಮಿಕ್ಸ್ ಮಾಡಿಕೊಡ್ರಿ. ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಅದು ಹಿಂಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾವ್ರಿ ಮಕ್ಕಳು. ಮತ್ತು ಹೆಂಗಾರು ಈಗ ಮಾರ್ಕೆಟ್ನಾಗ ಭಾಳ ಈಸಿಯಾಗಿ ಸಿಗಾಕತ್ತವ್ರಿ ಸ್ವೀಟ್ ಕಾರ್ನು. ಮತ್ತು ವೆರೈಟಿ ಮಾಡಿಕೊಡ್ರಿ. ಒಂದೇ ಥರ ತಿನ್ನೋಕ್ಕಿಂತಲೂ ಹಿಂಗೆ ಬೇರೆ ಬೇರೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾವ್ರಿ ಮಕ್ಕಳು. ನೋಡ್ರಿ, ನಾವು ಎಲ್ಲ ಮಸಾಲೆನೂ ಸ್ವೀಟ್ ಕಾರ್ನಿಗೆ ಹಿಂಗೆ ಹತ್ಬೇಕು ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡಿಕೊಡ್ರಿ. ಈಗ ಇದಕ್ಕೆ ಸಣ್ಣಗೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕು ನೋಡ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಲ್ರಿ. ನೋಡಕ್ಕೆ ಎಷ್ಟು ಚಂದ ಕಾಣಕತ್ತೈತಿ, ತಿನ್ನಕ್ಕೆ ಇನ್ನೂ ಅದಕ್ಕಿಂತ ಚಲೋ ಐತ್ರಿ. ಟೇಸ್ಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ. ಮಸಾಲ ಸ್ವೀಟ್ ಕಾರ್ನ್ ರೆಡಿ ಆಯ್ತು ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ.